ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾವು ದಕ್ಷಿಣ ಶಿರಡಿ ಅಂತ ಪ್ರಖ್ಯಾತವಾಗಿರುವಂತಹ ಸಾಯಿಬಾಬಾ ಮಂದಿರ ಬೆಂಗಳೂರಿನಲ್ಲಿ, ಅಲ್ಲಿಯ ಧರ್ಮದರ್ಶಿಗಳು ಹಾಗೆ ಪ್ರಖರ ಹಿಂದುತ್ವವಾದಿಗಳು ಆದಂತಹ ಶ್ರೀಯುತ ರಘುನಂದನ್ ಗುರೂಜಿಯವರ ಸಮಕ್ಷಮಕ್ಕೆ ಅಥವಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗುರುಜಿ ನಮಸ್ತೆ. ನಮಸ್ಕಾರ. ಗುರುಜಿ, ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ನರಮೇಧ ಏನಿದೆ, ಹಿಂದೂಗಳ ನರಮೇಧ, ಇದರ ಬಗ್ಗೆ ನೀವು ಏನನ್ನ ಹೇಳ್ತಿದ್ದೀರಾ? ಮೊದಲಿಗೆ ಎಲ್ಲ ವೀಕ್ಷಕರಿಗೆ ಸದ್ಗುರು ಸಾಯಿಬಾಬರ ಆಶೀರ್ವಾದ ಸಿಗಲಿ. ಎಲ್ಲ ಹಿಂದೂಗಳಿಗೆ, ನಮ್ಮ ಎಲ್ಲ ಹಿಂದೂ ದೇವತೆಗಳ ಅನುಗ್ರಹ ಆಶೀರ್ವಾದ ಸಿಗಲಿ ಅಂತೇಳಿ ಸನಾತನ ಧರ್ಮಕ್ಕೆ ಜೈಕಾರವನ್ನು ಕೂಗುತ್ತಾ, ಈ ಏನು ಮೊನ್ನೆ ನಡೆದಂಥ ಪಹಲ್ಗಾಮ್ನಲ್ಲಿ, ಕಾಶ್ಮೀರಲ್ಲಿ ನಡೆದಂಥ ನರಮೇಧ, ಹಿಂದೂಗಳ ನರಮೇಧ ಇದೆ, ಇದಕ್ಕೆ ತೀವ್ರವಾದಂಥ ಖಂಡನೀಯವಾದಂಥ ಒಂದು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಅತ್ಯಂತ ಶೋಕದಂಥ ವಿಚಾರ. ಯಾಕಂದರೆ ಇದು ನಿನ್ನೆ ಮೊನ್ನೆಯಿಂದ ಬಂದಿರುವಂಥದ್ದಲ್ಲ, ಇದು ತುಂಬ ಹಿಂದೆಯಿಂದನೂ ಕೂಡ ಈ ರೀತಿಯಾದಂಥ ಧರ್ಮಾತೀತವಾದಂಥ ನರಮೇಧಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ನೀವು ನೋಡ್ಬೋದು, ಹಿಂದೆ ನಮ್ಮ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಅಂತ ಒಬ್ಬ ರಣಹೇಡಿ ಒಬ್ಬ ಇದ್ದ. ಆ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ರಣಹೇಡಿ ಹಿಂದೂಗಳ ದೇವಸ್ಥಾನವನ್ನು ಒಡೆದಾಕಿ ಹಿಂದೂಗಳನ್ನ, ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಮೇಲುಕೋಟೆಯಲ್ಲಿ ದೀಪಾವಳಿ ಹಬ್ಬದ ದಿನ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಕುಟುಂಬಗಳು, ಅಯ್ಯಂಗಾರ್ ಕುಟುಂಬಗಳನ್ನ ಅಲ್ಲಿ ಹೋಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಂಥ ಕುಟುಂಬಗಳನ್ನ, ಹಬ್ಬವನ್ನ ಧ್ವಂಸ ಮಾಡಿ, ಮನೆಗಳನ್ನ ಧ್ವಂಸ ಮಾಡಿ, ಕೈಗೆ ಸಿಕ್ತವಂಥವ್ರನ್ನ ಕೊಂದು ಅಲ್ಲಿ ಸಿಕ್ಕಂಥ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅವನ ಅತ್ಯಾಚಾರವನ್ನು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ಕಾರಣಕ್ಕೆ ಈ ದಿನಕ್ಕೂ ಇವತ್ತಿಗೂ ಕೂಡ ನೀವು ನಮ್ಮ ಕರ್ನಾಟಕದ ಮೇಲುಕೋಟೆಯಲ್ಲಿ ಆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ. ಸಾಮಾನ್ಯವಾಗಿ ನೀವು ಯಾವುದೇ ಊರಿಗೆ ಹೋಗಿ ಅಲ್ಲೊಂದು ದೇವಸ್ಥಾನ ಒಡೆದೋಗಿದ್ರೆ ಅಥವಾ ವಿಗ್ರಹ ಹಾಳಾಗಿದ್ರೆ, ದೇವಸ್ಥಾನ ಧ್ವಂಸ ಆಗಿದ್ರೆ ಅದಕ್ಕೆ ಟಿಪ್ಪು ಸುಲ್ತಾನ್ ಕಾರಣ ಅಂತ ಹೇಳ್ತಾರೆ, ಅಥವಾ ಈ ಮೊಘಲರು, ಈ ಮುಸ್ಲಿಮರು ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ಮುಸ್ಲಿಮರ ಅಟ್ಟಹಾಸ ನಿನ್ನೆ ಮೊನ್ನೆದಲ್ಲ, ಇವತ್ತದಲ್ಲ, ಶತಶತಮಾನಗಳಿಂದನೂ ಕೂಡ ಹಿಂದೂಗಳ ಮೇಲೆ ಈ ದೌರ್ಜನ್ಯವನ್ನು ಎಸಗ್ತಾ ಬಂದಿದ್ದಾರೆ. ಇದನ್ನ ನಾವು ಹಿಂದೂಗಳಾದವರು ಎಚ್ಚೆತ್ಕೋಬೇಕು. ಈ ರೀತಿಯಾಗಿರುವಂತ ಕೃತ್ಯಗಳು ನಡೆದಾಗ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ, ಬೀದಿ ಬರ್ತೀವಿ, ಮೆಣದ ಬತ್ತಿ ಇಡ್ತೀವಿ, ಏನಾದ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತೀವಿ, ಪ್ರತಿಕಾರದ ಮಾತುಗಳನ್ನ ಆಡ್ತೀವಿ. ಅದು ಈ ಸಂದರ್ಭದಲ್ಲಿ ಮಾತ್ರ ಆಡಿದ್ರೆ ಸಾಕಾಗಲ್ಲ, ಇದು ನಿರಂತರವಾಗಿರ್ಬೇಕು. ಆ ರಕ್ತ ಕುದಿಯುವಂಥದ್ದಾಗಬೇಕು. ಪ್ರತಿಯೊಬ್ಬ ಹಿಂದುವಿನಲ್ಲೂ ಕೂಡ ನಾಳೆ ನನಗೂ ಇದೇ ಪರಿಸ್ಥಿತಿ ಬರುತ್ತೆ, ನಾಳೆ ನಮ್ಮನೆಗೂ ಇದೇ ಪರಿಸ್ಥಿತಿ ಬರುತ್ತೆ, ನನ್ನ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರುತ್ತೆ ಅನ್ನತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮನಗಟ್ಕೋಬೇಕು. ಇವತ್ತು 26 ಕುಟುಂಬಗಳು ಅಲ್ಲಿ ಸರ್ವನಾಶ ಆಯ್ತು. 26 ಕುಟುಂಬಗಳು ಸರ್ವನಾಶ ಆಯ್ತು, ಬೀದಿಗೆ ಬಂತು. ಅವರ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರು. ಇದಕ್ಕೆ ಯಾರು ಹೊಣೆ, ಯಾರು ಕಾರಣ? ಇವತ್ತು ಆ 26 ಕುಟುಂಬದಲ್ಲಿ ನಾಳೆ ನಮ್ದು ಒಂದು ಕುಟುಂಬ ಸೇರ್ಕೋಬೋದೇನೋ ಗೊತ್ತಿಲ್ಲ. ಅಂತ ದುಸ್ಥಿತಿಗೆ ನಾವೆಲ್ಲ ತಲುಪ್ತಾ ಇದೀವಿ. ಇದಕ್ಕೆ ಮುಖ್ಯವಾಗಿರುವಂತ ಕಾರಣ ನಮ್ಮ ಹಿಂದೂಗಳು ನಮ್ಮ ಧರ್ಮಾಚರಣೆಯನ್ನ, ನಮ್ಮ ಧರ್ಮದ ವಿಚಾರವನ್ನ ತಿಳ್ಕೊಳ್ಳದೆ, ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳದೆ, ಅಥವಾ ಮಕ್ಕಳಿಗೆ ಆ ಧರ್ಮವನ್ನು ಕಲಿಸದೆ, ನಾವು ಈ ಏನಂತಾರೆ ಬೇರೆ ದೇಶದ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಆ ದೇಶದವ್ರು ಹುಟ್ಟಿರೋ ತರ ಆಡ್ತೀವಲ್ಲ, ಇದು ನಮ್ಮ ದೇಶದ ಒಂಥರ ಭಾಗ್ಯ ಅಂತ ಹೇಳ್ತೀನಿ, ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹಿಂದೂಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಜಗತ್ತು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ನಮ್ಮ ಸನಾತನ ಧರ್ಮ ಸುಮ್ಮನೆ ಬಂದಿಲ್ಲ, ಅದಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ನೀವು ಎಲ್ಲಿಂದ ಹೋಗಿ, ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಒಂದು ಖಂಡಕ್ಕೆ ಹೋಗಿ, ಅಲ್ಲೆಲ್ಲರೂ ಕೂಡ ಎಲ್ಲವೂ ಕೂಡ ನಮ್ಮ ಸನಾತನ ಧರ್ಮದ ಕುರುಹುಗಳನ್ನ ನೀವು ನೋಡ್ಬೋದು. ಕಾರಣ ಸನಾತನ ಧರ್ಮಕ್ಕೆ ಅಷ್ಟು ಶಕ್ತಿ ಇದೆ. ಸನಾತನ ಧರ್ಮ ಅದು ಇಡೀ ಪ್ರಪಂಚವನ್ನ ಒಂದು ಆವರಿಸಿತ್ತು ಒಂದು ಕಾಲದಲ್ಲಿ. ಇವತ್ತು ಏನು ಪ್ರಪಂಚ ನಿಂತಿದೆ, ಇವತ್ತು ಎಲ್ಲ ಏನು ಧರ್ಮಗಳು ನಿಂತಿದೆ, ಅದೆಲ್ಲವೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮದ ಆಧಾರದ ಮೇಲೆ ನಿಂತಿದೆ. ದಯವಿಟ್ಟು ಹಿಂದೂಗಳು ಎಚ್ಚೆತ್ಕೊಳ್ಳಿ. ನೀವು ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಪರಿಚಯವನ್ನು ಮಾಡಿಸಿ, ಧರ್ಮದ ಬಗ್ಗೆ ಪ್ರೀತಿಯನ್ನ, ಒಲವನ್ನ ಬೆಳೆಸಿ, ಸನಾತನ ಧರ್ಮವನ್ನ ಉಳಿಸಿ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳುತ್ತೆ.
ಯಾರು ಈ ಧರ್ಮವನ್ನ ಕಾಪಾಡ್ತಾರೆ ಆ ಧರ್ಮ ಅವರನ್ನ ಕಾಪಾಡುತ್ತೆ. ನೋಡಿ, ಇವತ್ತು ಆ ಪಹಲ್ಗಾಮ್ನಲ್ಲಿ ನಡೆದಂತ ವಿಚಾರದಲ್ಲಿ ಮುಸಲ್ಮಾನರು ಧರ್ಮಾತೀತವಾಗಿದ್ದಾರೆ, ಅವರು ಧರ್ಮಕ್ಕೆ ಅಷ್ಟು ನಿಷ್ಠರಾಗಿದ್ದಾರೆ ಅಂದಾಗ ನಾವು ನಮ್ಮ ಧರ್ಮಕ್ಕೂ ಕೂಡ ನಿಷ್ಠರಾಗಿರ್ಬೇಕಲ್ವಾ. ಆ ಧರ್ಮಕ್ಕೆ ನಾವೆಲ್ಲರೂ ಕೂಡ ನಿಷ್ಠರಾಗಿರ್ಬೇಕು. ಈ ಮೊನ್ನೆ ನಡೆದಂತ ಈ ಕೃತ್ಯ ಏನಿದೆ ಇದನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ಬೇಕು. ಈ ದಿನದಿಂದ, ಈ ಕ್ಷಣದಿಂದನೇ ಈ ಮುಸಲ್ಮಾನರು ಏನಿದ್ದಾರೆ, ಈ ಎಲ್ಲಾ ಮುಸಲ್ಮಾನರನ್ನ ನಾನು ಕೆಟ್ಟವರು ಅಂತ ಹೇಳಲ್ಲ, ಆದ್ರೆ ಮುಸಲ್ಮಾನರು ಅಂತ ಬಂದಾಗ, ಧರ್ಮ ಅಂತ ಬಂದಾಗ, ಅವರ ಕುರಾನ್ ಅಂತ ಬಂದಾಗ, ಅಲ್ಲಾ ಅಂತ ಬಂದಾಗ ಎಲ್ಲಾ ಮುಸಲ್ಮಾನರು ಒಬ್ಬರೇ ಒಂದಾಗ್ತಾರೆ. ಯಾರು ಕೂಡ ನಾನು ಕೆಟ್ಟ ಮುಸಲ್ಮಾನ, ನಾನು ಒಳ್ಳೆ ಮುಸಲ್ಮಾನ ಇಲ್ಲ, ಎಲ್ಲರೂ ಒಂದಾಗ್ತಾರೆ. ಆದ್ರೆ ನಮ್ಮಲ್ಲಿ ಹಂಗಿಲ್ಲ. ಇವತ್ತು ಈ ಒಂದು ಪೈಶಾಚಿಕ ಕೃತ್ಯ ಏನ್ ನಡೀತಲ್ವಾ, ಇದಕ್ಕೆ ಮೂಲ ಕಾರಣ ಹೇಳ್ತೀನಿ. ಮುಸಲ್ಮಾನರು ಒಂದ್ ಕಡೆ ಆದ್ರೆ ನಮ್ಮ ಹಿಂದೂಗಳಲ್ಲೇ ಒಂದಷ್ಟು ಜನ ಮುಸಲ್ಮಾನರು ಇದ್ದಾರೆ. ಆ ಹಿಂದೂಗಳಲ್ಲೇ ಇರುವಂತ ಮುಸಲ್ಮಾನರು ಇದಾರಲ್ಲ, ಇಂಥ ಕೀಳು ಮಟ್ಟದ ಮನಸ್ಥಿತಿಯನ್ನು ಹೊಂದಿರುವಂತ ಮುಸಲ್ಮಾನರು ನಮ್ಮಲ್ಲೂ ಇದ್ದಾರೆ. ಆ ಮುಸಲ್ಮಾನರಿಂದನೇ ಇವತ್ತು ನಮ್ಮ ಧರ್ಮ ಹಾಳಾಗ್ತಿದೆ, ನಮ್ಮ ಜನ, ನಮ್ಮ ಭಾಷೆ, ನಮ್ಮ ನೆಲ, ಜಲ ಎಲ್ಲವೂ ಹಾಳಾಗ್ತಿದೆ. ಮುಂದೊಂದು ದಿನ ಇಂಥ ಪರಿಸ್ಥಿತಿಗಳು ಮತ್ತೆ ಮತ್ತೆ ನಮ್ಮಲ್ಲೇ ಇರುವಂತ ಮುಸಲ್ಮಾನರು ಏನಿದಾರಲ್ವ, ನಮ್ಮ ಹಿಂದೂ ಧರ್ಮದಲ್ಲಿ ಇದಾರಲ್ಲ ಮುಸಲ್ಮಾನರು, ಅವರಿಂದನೇ ಇದೆಲ್ಲವೂ ಕೂಡ ಆಗುತ್ತೆ. ಮುಂದೊಂದು ದಿನ ಇಂಥ ಕೃತ್ಯಗಳು ಮತ್ತೆ ಮತ್ತೆ ನಡೆಯುತ್ತೆ. ಅದಕ್ಕೆ ಕಾರಣ ನಮ್ಮ ಮುಸಲ್ಮಾನರೇ, ನಮ್ಮ ಹಿಂದೂ ಧರ್ಮದ ಮುಸಲ್ಮಾನರು. ಆದರೆ ನೀವು ಹೇಳೋ ಪ್ರಕಾರ ಮುಸಲ್ಮಾನರಿಗಿಂತ ಹೆಚ್ಚು ಹೊಡ್ತಾ ಇರೋದು ಹಿಂದೂಗಳಿಂದಲೇ. ಖಂಡಿತವಾಗ್ಲೂ ನಮ್ಮ ಹಿಂದೂಗಳಿಂದನೇ ನಮಗೆ, ಅದು ಎಲ್ಲ ಅಂತ ಅಲ್ಲ, ಕೆಲವೊಂದು ಹಿಂದೂಗಳು ಅವರಿಗೆ ಸಪೋರ್ಟ್ ಮಾಡಿ ಮಾತಾಡುವಂಥದ್ದು ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ನಾವು ಇತ್ತೀಚೆಗೆ ಟಿವಿ ಮಾಧ್ಯಮದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇದ್ಯಾವ ದೊಡ್ಡ ವಿಚಾರ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾರೆ. ಅವ್ರ ಮೇಲೆ ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾರೆ. ಯುದ್ಧ ಬಂದಂತ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳ್ತಾರೆ. ಇಂಥದ್ದನ್ನೆಲ್ಲ ಗಮನಿಸ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ, ಇದು ಇಷ್ಟು 26 ಕುಟುಂಬಗಳನ್ನು ನರಮೇಧ ನಡೆದ ಮೇಲೂ ಕೂಡ ನಾವು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅವರು ಮದುವೆ ಆಗಿ ಫ್ರಿಜ್ ಅಲ್ಲಿ ತುಂಬ್ತಾರೆ, ಸೂಟ್ ಕೇಸಲ್ಲಿ ತುಂಬ್ತಾ ಇದಾರೆ ಅಂತ ಅಂದಾಗ ನಾವ್ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇನ್ನೆಂತ ಎಮ್ಮೆ ಚರ್ಮದ ಹಿಂದೂಗಳು ನಾವೆಲ್ಲ ಇರಬೇಕು ಅಂತ ಹೇಳಿ ನಾವು ಇದು ತಿಳ್ಕೊತೀವಿ. ನೀವು ನೋಡಿ, ಅವರ ಧರ್ಮದಲ್ಲಿ ಪ್ರತಿಯೊಬ್ಬನು ಕೂಡ ಶುಕ್ರವಾರ ಆದ್ರೆ ಹೋಗಿ ನಮಾಜ್ ಮಾಡ್ತಾನೆ. ಪ್ರತಿಯೊಬ್ಬನು ಕೂಡ ಹಿಂದೂ ಧರ್ಮದ ಅವನ ಧರ್ಮದಲ್ಲಿ ಅವನು ಕುರಾನ್ ಓದ್ತಾನೆ. ಪ್ರತಿಯೊಬ್ಬನು ಕೂಡ ಅಲ್ಲನನ್ನ ಪ್ರಾರ್ಥನೆ ಮಾಡ್ತಾನೆ. ಪ್ರತಿಯೊಬ್ಬ ಉಪವಾಸ ಮಾಡ್ತಾನೆ. ನೀವು ನಮ್ಮಲ್ಲಿ ಕೇಳಿ, ನಮ್ಮ ಮಂದಿರಕ್ಕೆ ಬರುವಂತ ಜನಗಳನ್ನ ಕೇಳಿದ್ರೆ ಭಗವದ್ಗೀತೆ ಎಷ್ಟು ಮನೆಯಲ್ಲಿದ್ದಾರೆ, ಎಷ್ಟು ಜನಗಳ ಮನೆಯಲ್ಲಿದೆ ಅಂದ್ರೆ ಎಲ್ಲರೂ ಕೈ ಎತ್ತುತ್ತಾರೆ. ಭಗವದ್ಗೀತೆ ಎಷ್ಟು ಜನದ ಮನೆಯಲ್ಲಿದೆ ಅಂದ್ರೆ, ಆದ್ರೆ ಎಲ್ಲಿದೆ? ದೇವರ ಮನೆಯಲ್ಲಿದೆ, ಶೋಕೇಶಲ್ಲಿದೆ. ಯಾರಾದ್ರೂ ಇದುವರೆಗೂ ಭಗವದ್ಗೀತೆ ಪುಸ್ತಕನ ಒಂದು ಪೇಜ್ ತೆಗೆದು ಓದಿರುವಂತವ್ರು ಇದಾರ? ಓದಲ್ಲ. ಕಾರಣ ಬೇಕಾಗಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಆಗ್ತಿರುವಂತ ದಬ್ಬಾಳಿಕೆ ಅಂತಾನೆ ಹೇಳ್ಬೋದು. ಇದನ್ನ ಓದಲ್ಲ, ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಮಗನ ಕೇಳಿದ್ರೆ ಹೇಳ್ತಾರೆ ಆಚೆ ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ ಸ್ವಾಮಿ, ಅವ್ನ ಒಳಗ್ ಬರಲ್ಲ. ಯಾಕೆ? ಅವನಿಗೆ ದೇವ್ರ ಮೇಲೆ ಇಷ್ಟ ಇಲ್ಲ, ಅವ್ನ್ ದೇವ್ರ ಕಂಡ್ರೆ ಆಗಲ್ಲ, ಅವ್ನ ಕೈ ಮುಗಿಯಲ್ಲ, ತೀರ್ಥ ಕೊಡಲ್ಲ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ದೇವಸ್ಥಾನದೊಳಗೆ ಬಂದು ಕೈ ಮುಗಿತಾರೆ, ಆದ್ರೆ ಆಚೆ ಮಗ ನಿಂತಿದ್ದಾನೆ. ಇವತ್ತೇ ಅವನ ಸ್ಥಿತಿ ಹಾಗಾದ್ರೆ ನಾಳೆ ಈ ಅಪ್ಪ ಅಮ್ಮ ಸತ್ತಾಗ ಇವ್ರಿಗೆ ತಿಥಿಗತಿಗಳು, ಪಿಂಡ ಪ್ರದಾನಗಳನ್ನ ಅವ್ರು ಮಾಡ್ತಾರ? ಮುಂದೆ ಇವ್ರನ್ನ ಸ್ಮರಣೆ ಮಾಡ್ತಾರ? ಇವನ್ ಧರ್ಮವನ್ನ ಎಷ್ಟು ಮಟ್ಟಿಗೆ ಕಾಪಾಡ್ತಾರೆ? ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳು ನಮ್ಮನ್ನು ಕಾಪಾಡ್ತಾರೆ, ನಮ್ಮ ದೇಶವನ್ನು ಕಾಪಾಡ್ತಾರೆ. ಬರೀ ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತಾರೆ. ಮಕ್ಕಳನ್ನ ಆಸ್ತಿ ಮಾಡೋದು ಹೇಗೆ ಅಂದ್ರೆ, ಬರೀ ನೀವು ಹೋಗಿ ಯಾವ್ದೋ ಸ್ಕೂಲಲ್ಲಿ ಓದಿಸೋದು ಮತ್ತಿನ್ನೊಂದು ಹೈಯರ್ ಎಜುಕೇಶನ್ ಮಾಡೋದಲ್ಲ. ಅವರಿಗೆ ಒಳ್ಳೆ ಸಂಸ್ಕಾರವನ್ನ, ಧರ್ಮದ ಆಚರಣೆಯನ್ನ, ನಮ್ಮ ನೆಲ, ಜಲ, ನಮ್ಮ ಭಾಷೆಯ ವಿಚಾರದ ಅಭಿಮಾನ, ಪ್ರೀತಿಯನ್ನ ಬೆಳೆಸುವಂತ ಕಾರ್ಯವನ್ನ ಇವತ್ತು ತಂದೆ ತಾಯಿಗಳು ಮಾಡಬೇಕಾಗಿದೆ. ದಯವಿಟ್ಟು ಆ ಕೆಲಸವನ್ನ ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ನೀವು ಹೇಳ್ತಾ ಇದ್ದೀರಾ, ಧರ್ಮದ ವಿಚಾರ ಬಂದಾಗ ಮುಸಲ್ಮಾನರು ಎಲ್ಲರೂ ಒಂದಾಗ್ತಾರೆ, ಹಿಂದೂಗಳಲ್ಲಿ ಅಷ್ಟಾದಂತಹ ಒಗ್ಗಟ್ಟಿಲ್ಲ ಅಂತ. ಖಂಡಿತವಾಗ್ಲು ಇದರ ವೈಫಲ್ಯ ಯಾರ್ದು? ಹಿಂದೂ ಧರ್ಮದ ತಂದೆ ತಾಯಿದ, ಅಥವಾ ಆ ಧರ್ಮವನ್ನು ರಕ್ಷಣೆ ಮಾಡ್ತಿರುವಂತಹ ಪೀಠಾಧಿಪತಿಗಳ, ಗುರುಗಳ, ಯಾರ ವೈಫಲ್ಯ ತೋರ್ತಾರೆ? ಇಲ್ಲ, ಇಲ್ಲಿ ವೈಫಲ್ಯ ಪೀಠಾಧಿಪತಿಗಳು ಬರಲ್ಲ. ವೈಫಲ್ಯ ಬಂದಿರುವಂತದ್ದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ತಿರುವಂತ ಹಿಂದೂ ಧರ್ಮದ ಮುಸಲ್ಮಾನರು ಅಂತ ಹೇಳಿದ್ನಲ್ಲ, ಆ ಹಿಂದೂ ಧರ್ಮದ ಮುಸಲ್ಮಾನರು. ಮತ್ತೆ ಹಿಂದೂ ಧರ್ಮವನ್ನ ಇದು ನಮ್ಮ ತಾತನ ಕಾಲದಿಂದ ಹಿಂಗೆ ಇದೆ, ನಾವ್ಯಾಕೆ ಕಲಿಬೇಕು, ನಾವ್ಯಾಕೆ ಓದ್ಬೇಕು, ಅಥವಾ ಈ ವಿಚಾರವನ್ನ ತಿಳ್ಕೋಬೇಕು, ಅಯ್ಯೋ ಇದು ಏನಕ್ಕೆ ಬೇಕು ಅಂತ ಹೇಳುವಂತ ಹಿಂದೂ ಧರ್ಮದ ಮುಸಲ್ಮಾನರು. ಆಮೇಲೆ
ನಮ್ಮ ಮಕ್ಕಳು ಇದನ್ನೆಲ್ಲ ಕಲಿಯಲ್ಲ, ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ಬೇಕು, ನಮ್ಮ ಮಕ್ಕಳು ಇಂಗ್ಲೀಷಲ್ಲೇ ಮಾತಾಡಬೇಕು, ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಬಂದ್ರೆ ಅವಮಾನ, ನಮ್ಮ ಮಕ್ಕಳು ಪಂಚೆ ಉಟ್ಕೊಂಡ್ರೆ ಅವಮಾನ, ಕುಂಕುಮ ಇಟ್ಕೊಂಡ್ರೆ ಅವಮಾನ, ನಮ್ಮ ಹೆಣ್ಮಕ್ಳು ಹೂವು ಮುಟ್ಕೊಂಡ್ರೆ ಅವಮಾನ ಅಂತ ಹೇಳುವಂತ ಹಿಂದೂ ಧರ್ಮದ ಮುಸಲ್ಮಾನ ಮನಸ್ಥಿತಿ ಇರುವಂತ ನಮ್ಮ ಹಿಂದೂ ಧರ್ಮದ ಜನ ಇದಾರಲ್ಲ, ಅವರಿಂದನೇ ಇವತ್ತು ನಮ್ಮ ಧರ್ಮ ಹಾಳಾಗ್ತಿರುವಂತದ್ದು, ಅವರಿಂದನೇ ನಮ್ಮ ಮುಂದೆ ವಿನಾಶಕ್ಕೆ ಕಾರಣನೂ ಕೂಡ ಅವರೇ. ನೀವು ಹೇಳ್ತೀರಾ ಪಂಚೆ ಉಡಲ್ಲ, ಕುಂಕುಮ ಇಡಲ್ಲ, ಹೂವು ಇಡಲ್ಲ ಅಂತ. ಆದರೆ ಹಿಜಾಬ್ ಹಾಕೊಂಡು ಪರೀಕ್ಷೆಗೆ ಬರ್ತಾರೆ, ಅಲೋ ಮಾಡ್ತೀರಾ. ಶನಿವಾರ ಹಾಕೊಂಡು ಪರೀಕ್ಷೆಗೆ ಹೋಗ್ತಾರೆ, ಕಟ್ ಮಾಡ್ತೀರಾ. ಈ ರೀತಿ ಇದ್ದಾಗ ಯುವಕರಿಗೆ ಧರ್ಮದ ಬಗ್ಗೆ ಹೇಗೆ ಪ್ರೀತಿ ಬರುತ್ತೆ? ಪ್ರೀತಿ ಬೆಳೆಸ್ಬೇಕಾದವ್ರು ಯಾರು? ತಂದೆ ತಾಯಿಗಳು. ಮಕ್ಕಳಿಗೆ ಮೊದಲನೇ ಒಂದು ಶಾಲೆ ಅಂತ ಏನು ಹೇಳ್ತೀವಿ, ಅದು ಮನೆಯಿಂದ ಬರುವಂಥದ್ದು. ಮನೆಯಲ್ಲಿ ಆ ಸಂಸ್ಕಾರವನ್ನು ಬೆಳೆಸಿ ಕಳಿಸುವಂಥದ್ದು ತಂದೆ ತಾಯಿಗಳ ಅಥವಾ ಆ ಕುಟುಂಬದವರ ಜವಾಬ್ದಾರಿ ಆಗ್ತದೆ ಹೊರತು ಬೇರೆ ಯಾರು ಅಲ್ಲ. ಇದರ ಮತ್ತೆ ಮೊನ್ನೆ ನಡೆದಂತ ಜನವಾರವನ್ನ ಕಟ್ ಮಾಡಿದಂತ ವಿಚಾರ ಏನಿದೆ ನೋಡಿ, ಇದು ಸರ್ಕಾರದ ವೈಫಲ್ಯ ಇದೆ, ರಾಜಕೀಯದ ದುರುದ್ದೇಶ ಇದೆ. ಸರ್ಕಾರದ ವೈಫಲ್ಯದಿಂದನೇ ಇದಾಗ್ತಾ ಹೊರತು ಇನ್ಯಾವುದೇ ವಿಚಾರ ಇಲ್ಲ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಂತ ಬಂದಿದೆ. ಇದನ್ನ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಯಾರು ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ತಾರೆ ಅಂತವ್ರ ಕೈಯಲ್ಲಿ ನಾವು ಸರ್ಕಾರಗಳನ್ನ ಕೊಡ್ಬೇಕಾಗ್ತದೆ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತದೆ ಅಂತವ್ರ ಕೈಯಲ್ಲಿ ನಾವು ಅಂತವ್ರ ಆಡಳಿತವನ್ನ ನಾವು ಬಯಸ್ಬೇಕಾಗ್ತದೆ. ಇದನ್ನ ಮುಂದಿನ ದಿನಗಳಲ್ಲೂ ಕೂಡ ಜನ ತೀರ್ಮಾನ ಮಾಡಬೇಕು. ಒಳ್ಳೆಯವ್ರ ಕೈ ಕೊಡಿ. ಕಾಂಗ್ರೆಸ್, ಜನತಾದಳ, ಬಿಜೆಪಿ ಅಂತಲ್ಲ, ಒಳ್ಳೆ ಮನಸ್ಥಿತಿ. ಕಾಂಗ್ರೆಸ್ ಅಲ್ಲೂ ಕೂಡ ಧರ್ಮವನ್ನ ಕಾಪಾಡಿ, ಹಿಂದೂ ಧರ್ಮವನ್ನ ಕಾಪಾಡಿ, ಹಿಂದೂ ದೇವರನ್ನ ಪೂಜೆ ಮಾಡುವಂತ ಲಕ್ಷಾಂತರ ಭಕ್ತರು ಇವತ್ತು ಅದರಲ್ಲೂ ಇದ್ದಾರೆ, ಜನತಾದಳದಲ್ಲೂ ಇದ್ದಾರೆ, ಬಿಜೆಪಿನಲ್ಲೂ ಇದ್ದಾರೆ. ಅದನ್ನು ವಿರೋಧ ಮಾಡುವಂತವರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಜನತಾದಳದಲ್ಲೂ ಇದ್ದಾರೆ, ಬಿಜೆಪಿಲೂ ಇದ್ದಾರೆ. ಎಲ್ಲಾ ಪಕ್ಷದವರು ಸಾಚನೂ ಅಲ್ಲ, ಎಲ್ಲಾ ಪಕ್ಷದವರು ಸರಿನೂ ಇಲ್ಲ. ಎಲ್ಲ ಅವರವರ ತಟ್ಟಿಗೆ ಮಟ್ಟಿಗೆ ಇದ್ದಾರೆ. ಅದನ್ನ ನೋಡಿಕೊಂಡು ಆಯಾ ಕ್ಷೇತ್ರದಲ್ಲಿ ಆಯಾ ಧರ್ಮವನ್ನು ಕಾಪಾಡುವಂತ ಕೆಲಸವನ್ನ ಮಾಡಬೇಕು. ಮೋರ್ ದೆನ್ ರಾಜಕೀಯದವ್ರು ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಫಸ್ಟ್ ನಾವು ನಮ್ಮನೆಯಲ್ಲಿ ಧರ್ಮವನ್ನು ಆಚರಣೆ ಮಾಡೋದನ್ನ ಮೊದಲು ನಾವು ಕಲಿಬೇಕು. ಅದನ್ನ ಪ್ರಸಿದ್ಧಿ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅದರ ಬಗ್ಗೆ ವಿಚಾರವನ್ನು ತಿಳ್ಕೋಬೇಕು. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಗೆ ಯುದ್ಧನೇ ಪರಿಹಾರನ? ಪಹಲ್ಗಾಮ್ನಲ್ಲಿ ನಡೆದಂತ ಘಟನೆಗೆ ಯುದ್ಧವೇ ಪರಿಹಾರವ, ಅದು ಯುದ್ಧ ಅಲ್ಲದೆ ಬೇರೆ ರೀತಿಯಾದಂತ ಇದನ್ನ ತಿಳಿಸ್ಕೋಬಹುದಾ ಅನ್ನೋದಂತ ವಿಚಾರವನ್ನ ಯೋಚನೆ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದೆ. ಅವರು ಯುದ್ಧ ಮಾಡಿದ್ರು ಕೂಡ ನಾವು ಸಮರ್ಥರಾಗಿ ಅವರಿಗೆ ಶುಭಾಶಯವನ್ನು ಕೊಡ್ತೇವೆ. ನಮ್ಮ ದೇಶಕ್ಕೆ ಜಯ ಆಗಲಿ, ನಮ್ಮ ದೇಶಕ್ಕೆ ಆ ಜಯ ಸಿಗಲಿ. ಪಾಪಿಗಳೇನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ತಕ್ಕನಾದಂತ ಶಿಕ್ಷೆಯನ್ನ ಕೊಡಿಸೋದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಮುಂದಾಗ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಯುದ್ಧವನ್ನು ಬಿಟ್ಟು ಬೇರೆ ರೀತಿಯಲ್ಲೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಬಹುದು, ಅಷ್ಟೇ ಆದಂತ ಘನಘೋರವಾದಂತ ಶಿಕ್ಷೆಯನ್ನು ಕೊಡಬಹುದು ಅಂತಂದ್ರೆ ಅದಕ್ಕೂ ಕೂಡ ಶುಭಾಶಯವನ್ನು ಕೊಡ್ತೇವೆ. ಒಟ್ಟಿನಲ್ಲಿ ಈ ಒಂದು ಪಾಪಿ ಕೆಲಸವನ್ನು ಮಾಡಿದಂತ ಪಾಪಿ ಪಿಶಾಚುಗಳೇನಿದ್ದಾರೆ ಅವರಿಗೆ ತಕ್ಕನಾದಂತ ಶಿಕ್ಷೆ ಕೊಡಲೇಬೇಕು. ಅದು ಮೋದಿ ಸರ್ಕಾರ ಕೊಡುತ್ತೆ ಅನ್ನತಕ್ಕಂಥ ದೃಢವಾದ ಒಂದು ಸಂಕಲ್ಪ, ದೃಢವಾದಂತ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ನಾನು ಖಂಡಿತವಾಗ್ಲೂ ಮೋದಿ ಸರ್ಕಾರಕ್ಕೆ ಈ ಮುಖಾಂತರ ನಾನು ಯಾವುದೇ ಹೆಜ್ಜೆಯನ್ನು ಇಟ್ರೆ, ಈ ನಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಟ್ರೆ ಶುಭಾಶಯವನ್ನ ಕೊಡ್ತೀನಿ ಒಬ್ಬ ಹಿಂದೂವಾಗಿ. ನಿಮ್ಮ ಮನದಾಳದ ಮಾತು, ಅಭಿಪ್ರಾಯಗಳು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಧರ್ಮದ ಬಗ್ಗೆ, ಧರ್ಮದ ಹಿತಾಸಕ್ತಿ ಬಗ್ಗೆ ಒಂದೆರಡು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಆ ಪ್ರಭು ಶ್ರೀರಾಮ ಎಲ್ಲರನ್ನೂ ಕಾಪಾಡಿ. ಒಳ್ಳೆಯದಾಗಿ. ಸರ್ವೇ ಜನೋ ಸುಖಿನೋ ಭವಂತು. ಒಳ್ಳೆಯದಾಗಿ.